ನಿಮ್ಮ ಆಲೋಚನೆಗಳಿಗೆ ಗಮನ ಕೊಡಿ, ಏಕೆಂದರೆ ಅವು ನಿಮ್ಮ ಮಾತುಗಳಾಗುತ್ತವೆ. ನಿಮ್ಮ ಮಾತುಗಳಿಗೆ ಗಮನ ಕೊಡಿ, ಏಕೆಂದರೆ ಅವು ನಿಮ್ಮ ಕ್ರಿಯೆಗಳಾಗುತ್ತವೆ. ನಿಮ್ಮ ಕ್ರಿಯೆಗಳಿಗೆ ಗಮನ ಕೊಡಿ, ಏಕೆಂದರೆ ಅವು ನೀವಾಗುತ್ತೀರಿ. ತಪ್ಪುಗಳನ್ನು ಕಷ್ಟಪಟ್ಟು ಕೆಲಸ ಮಾಡುವವರು ಮಾಡುತ್ತಾರೆ. ನಿಷ್ಪ್ರಯೋಜಕರ ಜೀವನವು ಇತರರಲ್ಲಿ ದೋಷಗಳನ್ನು ಹುಡುಕುವುದರಲ್ಲಿ ಕಳೆಯುತ್ತದೆ. ಗೌರವವು ಖಂಡಿತವಾಗಿಯೂ ಮಾನವ ವಿಷಯವಲ್ಲ. ಅದು ಕಳೆದು ಹೋದರೆ ಗೌರವ ಕಳೆದು ಹೋಗುತ್ತದೆ. ಮಾತನಾಡಲು ಕಲಿಯಿರಿ, ಇಲ್ಲದಿದ್ದರೆ ನಿಮ್ಮ ಜೀವನದುದ್ದಕ್ಕೂ ನೀವು ಕೇಳಿಸಿಕೊಳ್ಳುತ್ತೀರಿ. ಹಾರುವುದರಲ್ಲಿ ಯಾವುದೇ ಹಾನಿಯಿಲ್ಲ, ಆದರೆ ನೀವು ನೆಲವನ್ನು ಸ್ಪಷ್ಟವಾಗಿ ನೋಡುವ ಹಂತಕ್ಕೆ ಮಾತ್ರ. ನಿಮ್ಮ ಬಗ್ಗೆ ಕಾಳಜಿ ವಹಿಸುವವರು ಇನ್ನೂ ನಿಮ್ಮ ಮಾತನ್ನು ಕೇಳಬಹುದು. ಉತ್ತರಗಳು ಮೌನವಾಗಿರುತ್ತವೆ, ಚಿಂತಾಜನಕವಾಗಿರುತ್ತವೆ. ಅಪೇಕ್ಷಿತ ಫಲಿತಾಂಶವನ್ನು ಸಾಧಿಸಲು ಅಗತ್ಯವಿರುವಷ್ಟು ಮಾತ್ರ ಮಾಡಿ, ನಿಮ್ಮ ಜೀವನ ನಾಶವಾಗುವಷ್ಟು ಅಲ್ಲ. ನೀವು ಸಾಧ್ಯವಾದಷ್ಟು ಬುದ್ಧಿವಂತಿಕೆಯಿಂದ ಪದಗಳನ್ನು ಮಾತನಾಡಬಹುದು, ಆದರೆ ಕೇಳುಗನು ಅವನ ಸಾಮರ್ಥ್ಯ ಮತ್ತು ಅವನ ಸ್ವಂತ ಆಲೋಚನೆಗಳಿಗೆ ಅನುಗುಣವಾಗಿ ಅವುಗಳನ್ನು ಅರ್ಥೈಸಿಕೊಳ್ಳುತ್ತಾನೆ. ನನ್ನನ್ನು ನಂಬಿರಿ, ನಿಮ್ಮನ್ನು ಮರೆತವನು ಅವನು ನಿನ್ನನ್ನು ನೆನಪಿಸಿಕೊಳ್ಳುತ್ತಾನೆ. ಅವನ ಸ್ವಂತ ಲಾಭದ ದಿನಗಳು ಬರಲಿ, ಜೀವನದ ಕಥೆ ಅದರಲ್ಲಿದೆ. ನೀವು ಬಯಸಿದ ಪಾತ್ರವನ್ನು ನೀವು ಕಂಡುಹುಡದಿದ್ದರೆ ನೀವು ನಿಮ್ಮದೇ ಸ್ವಂತವಾಗಿ ಇತರರ ಹೆಗಲಿನ ಮೇಲೆ ಜೀವನವನ್ನು ನಡೆಸುತ್ತೀರಿ. ಅಂತ್ಯಕ್ರಿಯೆಯ ಮೆರವಣಿಗೆಗಳು ಮಾತ್ರ ನಿಮ್ಮ ನಗುವನ್ನು ಹೊತ್ತೊಯ್ಯುತ್ತವೆ. ನಿಮ್ಮ ನಗು ನಿಮ್ಮ ಮುಖದ ಮೇಲೆ ದೇವರ ಸಹಿ. ನಿಮ್ಮ ಕಣ್ಣೀರು ಧೂಳನ್ನು ತೆಗೆದುಹಾಕಲು ಅಥವಾ ಕೋಪವನ್ನು ಅಳಿಸಲು ಬಿಡಬೇಡಿ. ಯಾರೂ ಈ ಜಗತ್ತಿಗೆ ನಮ್ಮ ಸ್ನೇಹಿತ ಅಥವಾ ಶತ್ರುವಾಗಿ ಬರುವುದಿಲ್ಲ. ನಡವಳಿಕೆ ಮತ್ತು ಮಾತುಗಳು ಜನರನ್ನು ಸ್ನೇಹಿತರು ಮತ್ತು ಶತ್ರುಗಳನ್ನಾಗಿ ಮಾಡುತ್ತವೆ. ಯಾವಾಗಲೂ ದುಃಖದ ಬಗ್ಗೆ ಅಳುವವನ ಬಾಗಿಲಲ್ಲಿ ಸಂತೋಷವು ನಿಲ್ಲುತ್ತದೆ. ಭರವಸೆ ಮತ್ತು ಸ್ವಯಂ ಹೊಂದಿರುವವನು ಜೀವನದ ಪ್ರತಿಯೊಂದು ಪರೀಕ್ಷೆಯಲ್ಲಿ ಉತ್ತೀರ್ಣನಾಗುತ್ತಾನೆ. ಎಲ್ಲರೂ ನಿಮ್ಮವರಲ್ಲ, ಮತ್ತು ಇದು ಸತ್ಯ. ಈ ಜಗತ್ತಿನ ಜನರು ಎಷ್ಟು ವಿಚಿತ್ರರು. ಅವರು ಆಟಗಳನ್ನು ಬಿಟ್ಟು ಭಾವನೆಗಳೊಂದಿಗೆ ಆಟವಾಡುತ್ತಾರೆ. ದೊಡ್ಡ ಮನಸ್ಸು ಆಲೋಚನೆಗಳನ್ನು ಚರ್ಚಿಸುತ್ತದೆ, ಮನಸ್ಸು ಘಟನೆಗಳನ್ನು ಚರ್ಚಿಸುತ್ತದೆ, ಮತ್ತು ಸಣ್ಣ ಮನಸ್ಸು ಜನರನ್ನು ಚರ್ಚಿಸುತ್ತದೆ. ಅಹಂಕಾರದ ಕೊರತೆಯಿಂದಾಗಿ ಅನೇಕ ಅಲೆಕ್ಸಾಂಡರ್ಗಳು ಕಾಲದ ಸಾಗರದಲ್ಲಿ ಮುಳುಗಿದಾಗ ಈ 5 ಸ್ಥಳಗಳು. ಆದರೆ ಯಾವಾಗಲೂ ಮೌನವಾಗಿರಲು ಕಲಿಯಿರಿ. ಮೊದಲನೆಯದಾಗಿ, ನಿಮ್ಮ ಮಾತುಗಳಿಗೆ ಯಾವುದೇ ಮೌಲ್ಯವಿಲ್ಲದಿದ್ದರೆ. ಎರಡನೆಯದಾಗಿ, ನೀವು ಮಾತನಾಡಿದ ನಂತರ ಪಶ್ಚಾತ್ತಾಪ ಪಡಬೇಕಾಗಿಲ್ಲ. ಮೂರನೆಯದಾಗಿ, ನಿಮ್ಮ ಮಾತುಗಳು ಯಾರನ್ನಾದರೂ ನೋಯಿಸಿದರೆ. ನಾಲ್ಕನೆಯದಾಗಿ, ಜನರು ಯೋಚಿಸದೆ ಮಾತನಾಡುತ್ತಾರೆ ಎಂಬ ಕಾರಣಕ್ಕಾಗಿ ನೀವು ಕೋಪಗೊಂಡಿದ್ದರೆ. ಐದನೆಯದಾಗಿ, ಯಾರೊಬ್ಬರ ದುಃಖವನ್ನು ನೋಡಿದ ನಂತರ ಯಾರೂ ನಿಮ್ಮ ಮಾತನ್ನು ಬುದ್ಧಿವಂತಿಕೆಯಿಂದ ಕೇಳುವುದಿಲ್ಲ. ನೀವು ಸಹ ನೋವನುಭವಿಸಿದರೆ ದೇವರು ನಿಮ್ಮ ಆತ್ಮದಲ್ಲಿ ವಾಸಿಸುತ್ತಾನೆ ಎಂಬುದನ್ನು ಅರ್ಥಮಾಡಿಕೊಳ್ಳಿ. ಶಾಂತಿ ಮತ್ತು ಅಸ್ಪಷ್ಟ ಅಗತ್ಯಗಳು ಮಾತ್ರ ಎಂದಿಗೂ ಈಡೇರುವುದಿಲ್ಲ. ಆಸೆಗಳಿಂದಾಗಿ ಜೀವನದಲ್ಲಿ ಯಾವುದೇ ಜಗಳವಿಲ್ಲ. ಯಾರೂ ದುಃಖವನ್ನು ಬಯಸುವುದಿಲ್ಲ, ಯಾರೂ ಏನನ್ನು ಬಯಸುವುದಿಲ್ಲ. ಯಾರ ಉದ್ದೇಶಗಳು ಯಾವಾಗಲೂ ಸ್ಪಷ್ಟವಾಗಿವೆಯೋ ಅನೇಕ ಬಾರಿ ಜನರು ನಿಮ್ಮ ವಿರುದ್ಧವಾಗಿರುತ್ತಾರೆ. ನಿಮ್ಮನ್ನು ನೇಣು ಹಾಕುವವನನ್ನು ಬಿಟ್ಟುಮಿಡಿ, ಏಕೆಂದರೆ ಸುಳ್ಳನ್ನು ಖರೀದಿಸುವುದಕ್ಕಿಂತ ಹಬ್ಬವಾಗಿ ನೆನಪಿಸಿಕೊಳ್ಳುವುದು ಉತ್ತಮ. ಕಂಬಳಿ ಒಂದು ದಿನವೂ ಉಳಿಯುವುದಿಲ್ಲ, ಸತ್ಯ ಮಾತ್ರ ಕೊನೆಯವರೆಗೂ ನಿಮ್ಮೊಂದಿಗೆ ಇರುತ್ತದೆ. ವ್ಯಕ್ತಿಯ ವರ್ತಮಾನವನ್ನು ನೋಡುತ್ತಾ, ಕಾಲವು ತುಂಬಾ ಶಕ್ತಿಯನ್ನು ಹೊಂದಿದೆ, ಅದು ನಿಧಾನವಾಗಿ ಕೋಗಿಲೆಯನ್ನು ಸಹ ವಜ್ರವನ್ನಾಗಿ ಪರಿವರ್ತಿಸುತ್ತದೆ. ಸಮಯವಾದಾಗ, ನಿರ್ಧಾರ ತೆಗೆದುಕೊಂಡಾಗ ಸಾಕ್ಷಿಗಳು ಅಗತ್ಯವಿಲ್ಲ. ನಾಳೆ ನಾನು ಅದನ್ನು ಮಾಡುತ್ತೇನೆ ಎಂಬ ಪದವು ವ್ಯಕ್ತಿಯ ಜೀವನವನ್ನು ಕೊನೆಗೊಳಿಸುವ ಏಕೈಕ ಪದವಾಗಿದೆ. ಅಗತ್ಯಕ್ಕಿಂತ ಹೆಚ್ಚು ಹೇಳುವುದು ಉತ್ತಮ. ಹೆಚ್ಚು ಮಳೆ ಬೀಳುವುದು ಒಳ್ಳೆಯದಲ್ಲಂತೆಯೇ ಹೆಚ್ಚು ಬಿಸಿಲಿರುವುದು ಒಳ್ಳೆಯದಲ್ಲ. ಪರಿಗಣಿಸಿ, ನಮ್ಮ ಹುಟ್ಟು ನಮ್ಮ ಇಚ್ಛೆಯಂತಿಲ್ಲ, ನಮ್ಮ ಸಾವು ನಮ್ಮ ಇಚ್ಛೆಯಂತಿಲ್ಲ. ನಡುವೆ ಬರುವವಳು ಮಾತೆ. ವ್ಯವಸ್ಥೆ ನಮ್ಮ ಇಚ್ಛೆಯಂತೆ ಹೇಗೆ ಸಾಧ್ಯ? ನಮಗೆ ಅಧಿಕಾರವಿದೆ. ಜೀವನದಲ್ಲಿ ಪ್ರತಿಯೊಂದು ಅವಕಾಶವನ್ನು ಬಳಸಿಕೊಳ್ಳಿ, ಆದರೆ ಯಾರ ಒತ್ತಡದಿಂದಲೂ ಅಲ್ಲ. ಜೀವನ ನಮಗೆ ಒಂದು ಅವಕಾಶವನ್ನು ನೀಡಿದರೆ ಅದು ನಮ್ಮನ್ನು ಮೋಸ ಮಾಡಬಹುದು. ಜವಾಬ್ದಾರಿ ಜೀವನಕ್ಕೆ ಉತ್ತಮ ಔಷಧಿ. ಸರ್, ಅದು ನಿಮ್ಮ ಜೀವನದುದ್ದಕ್ಕೂ ನಿಮ್ಮನ್ನು ಬಯಸಲು ಬಿಡುವುದಿಲ್ಲ. ಯಾವಾಗಲೂ ನಿಮ್ಮ ಗುರಿಗಳು ಅಥವಾ ಅನುಭವಕ್ಕಾಗಿ ಶ್ರಮಿಸಿ. ಎರಡೂ ಅಮೂಲ್ಯ. ಜೀವನದಲ್ಲಿ ಸಮಸ್ಯೆಗಳು ಬಂದು ಹೋಗುವ ಗಾಳಿಯಂತೆ. ಅವು ಬರುತ್ತವೆ, ಆದರೆ ಅವು ಬಂದಾಗೆಲ್ಲ ಅವು ಎಲ್ಲರ ಮಾಸ್ಕುಗಳನ್ನು ಹರಿದು ಹಾಕುತ್ತವೆ. ನೀವೇನು ಯೋಚಿಸಿದ್ದೀರಾ ಎಂಬುದು ಅಗತ್ಯವಿಲ್ಲ. ನೀವು ಅದನ್ನು ಪಡೆಯುತ್ತೀರಿ, ಆದರೆ ದೇವರು ನಿಮ್ಮಕ್ಕಾಗಿ ಪದ್ಧತಿಸಿದ್ದನ್ನು ನಿಮ್ಮ ಕ್ರಿಯೆಗಳ ಮೂಲಕ ಮನುಷ್ಯರು ಖಂಡಿತವಾಗಿ ಸ್ವೀಕರಿಸುತ್ತಾರೆ. ನಾನು ಇಷ್ಟ ಬಂದ ಹಾಗೆ ಮಾಡಬಹುದು, ಆದರೆ ಯಾರೊಂದಿಗೆ ಪರಿಣಾಮಗಳನ್ನು ನಾನು ಅನುಭವಿಸಬೇಕೋ ಅವರೇ ನಾನು ಮಾತನಾಡುತ್ತೇನೆ. ಅಹಂಕಾರ ಮತ್ತು ತಪ್ಪು ತಿಳುವಳಿಕೆಯಿಂದಾಗಿ ಜನರು ಮುಖ್ಯ ವಿಷಯಗಳಿಂದ ವಿಚಲಿತರಾಗುತ್ತಾರೆ. ತಪ್ಪು ತಿಳುವಳಿಕೆಗಳು ಸತ್ಯವಲ್ಲ. ಜೀವನ ನಿಮ್ಮೊಂದಿಗೆ ಆಟವಾಡುತ್ತಿದ್ದರೆ ನೀವು ಉತ್ತಮ ಆಟಗಾರನಾಗಿರಬೇಕು. ಜೀವನದ ಕೆಲಸ ಎಡವಿ ಬೀಳುವುದು ಅಥವಾ ಕುಸಿಯುವುದು, ಅದು ನಿಮ್ಮ ಮೇಲೆ ಅವಲಂಬಿಸಿದೆ. ಇವತ್ತು ನೀವು ಎಷ್ಟು ಸಮಸ್ಯೆಗಳನ್ನು ಎದುರಿಸುತ್ತೀರಿ ಎಂಬುದು ನಿಮ್ಮ ಮೇಲಿದೆ. ನೀವು ಅವುಗಳನ್ನು ಹೇಗೆ ಎದುರಿಸುತ್ತೀರಿ ಎಂಬುದು ಮುಖ್ಯ. ಮನುಷ್ಯ ಈ ಜಗತ್ತಿನಲ್ಲಿ ಏನನ್ನು ಪಡೆದಿದ್ದಾನೆ ಎಂಬುದರ ಬಗ್ಗೆ ಸಂತೋಷವಾಗಿರಬೇಕು. ಅವನು ತನ್ನಲ್ಲಿಲ್ಲದಕ್ಕಾಗಿ ದುಃಖಿಸಬಾರದು. ದೇವರು ತನಕ್ಕಾಗಿ ಚಿಂತಿಸಿದಕ್ಕಿಂತ ಹೆಚ್ಚಿನದನ್ನು ಅವನಿಗಾಗಿ ಯೋಜಿಸಿದ್ದಾನೆ. ಹಾಗಾಗಿ ಎಂದಿಗೂ ಯಾವುದನ್ನು ಗಂಭೀರವಾಗಿ ಪರಿಗಣಿಸುವ ಸ್ಥಿತಿಯಲ್ಲಿರಬಾರದು. ಚಿಂತಿಸಬೇಡಿ. ಭಗವಾನ್ ಶ್ರೀರಾಮ ಹೇಳಿದರು, ಮನೆಯಲ್ಲಿ ವಿರೋಧವಿದೆ ಮತ್ತು ಅದು ನಿಮಗೂ ಸಂಭವಿಸುತ್ತದೆ,
ಆದರೆ ನೀವು ಅದನ್ನು ಮೀರಿ ಬೆಳೆದರೆ ಮಾತ್ರ ನಿಮಗೆ ಕೀರ್ತಿ ಸಿಗುತ್ತದೆ. ಇತರರ ಮೇಲೆ ಅವಲಂಬಿಸಿದ ಜನರು ಸಂತೋಷವಾಗಿರಲು ಸಾಧ್ಯವಿಲ್ಲ. ಹಾಗಾಗಿ ನಿಮ್ಮ ಆಸೆಗಳನ್ನು ನೀವೇ ಪೂರೈಸಿಕೊಳ್ಳಲು ಅರ್ಹರಾಗಿರಿ. ಇವತ್ತು ಒಂದು ಗ್ರಾಮದಲ್ಲಿ ಬೆಂಕಿ ಕಾಣಿಸಿಕೊಂಡಿತು. ಬೆಂಕಿ ಹೆಚ್ಚಾಗುವ ಹಂತದಲ್ಲಿತ್ತು. ಗ್ರಾಮಸ್ಥರು ತಮ್ಮ ಜೀವಕ್ಕಾಗಿ ಓಡುತ್ತಿದ್ದರು. ಇದನ್ನು ನೋಡಿದ ಒಂದು ಪಕ್ಷಿ ಉತ್ಸಾಹದಿಂದ ಬೆಂಕಿಯನ್ನು ನಂದಿಸಲು ಪ್ರಯತ್ನಿಸಲು ಶುರುಮಾಡಿತು. ಅದು ಪದೇ ಪದೇ ತನ್ನ ಮರಿಯಪ್ಪ ನೀರನ್ನು ತಂದು ತನ್ನ ರೆಕ್ಕೆಗಳ ಮೇಲೆ ಸುರಿಯಿತು. ಪಕ್ಷಿಗಳು ಬೆಂಕಿಯ ಮೇಲೆ ನೀರು ಸುರಿಯುವುದನ್ನು ಗ್ರಾಮಸ್ಥರು ನೋಡಿದಾಗ ಅವರೂ ಸಹ ಭಾವುಕರಾಗಿ, ಈ ಪಕ್ಷಿ ಪ್ರಯತ್ನಿಸುತ್ತಿದ್ದರೆ ನಾವೇಕೆ ಸಾಧ್ಯವಿಲ್ಲ ಎಂದು ಕೇಳಿದರು. ಎಲ್ಲರೂ ಪ್ರಯತ್ನಿಸಿದರು ಮತ್ತು ಬೆಂಕಿ ಆರಿಹೋಯಿತು. ಕಾಗೆ ನೋಡುತ್ತಿತ್ತು. ಅದು ಪಕ್ಷಿಯನ್ನು, ನೀನು ನೀರು ಹಾಕುವುದರಿಂದ ಏನೂ ಆಗಲಿಲ್ಲವೆಂದಾಗ ಅವಳು ಏಕೆ ಅದನ್ನು ಮಾಡುತ್ತಿದ್ದಳು ಎಂದು ಕೇಳಿತು. ಪಕ್ಷಿ ಹೇಳಿತು, ನನ್ನ ನೀರು ಹಾಕುವುದರಿಂದ ಏನೂ ಆಗಲಿಲ್ಲ, ಆದರೆ ಈ ಬೆಂಕಿಯ ಬಗ್ಗೆ ಚರ್ಚಿಸಿದಾಗ ಇದನ್ನು ನಂದಿಸಿದವರಲ್ಲಿ ನಿನ್ನಂತಹ ಪ್ರೇಕ್ಷಕರಲ್ಲಿ ಅಲ್ಲ ಎಂಬುದನ್ನು ನನಗೆ ಹೆಮ್ಮೆಯಿದೆ ಎಂದಿತು. ಒಮ್ಮೆ ಒಬ್ಬ ರೈತ ತನ್ನ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ. ಕೆಲಸ ಮಾಡುವಾಗ ರೈತನ ಗಡಿಯಾರ ಕಳೆದು ಹೋಗಿತ್ತು. ಅವನ ತಂದೆ ಅದನ್ನು ಕೆಲವು ವರ್ಷಗಳ ಹಿಂದೆ ಅವನಿಗೆ ಕೊಟ್ಟಿದ್ದರು. ಹಾಗಾಗಿ ಅದು ಅವನಿಗೆ ತುಂಬ ಅಮೂಲ್ಯವಾಗಿತ್ತು. ಈಗ ರೈತ ಎಲ್ಲವನ್ನೂ ಬಿಟ್ಟು ತನ್ನ ಮನೆಯಲ್ಲಿ ಅದನ್ನು ಹುಡುಕಲು ಶುರುಮಾಡಿದ. ಆದರೆ ಅವನ ಭಯದ ಹೊರತಾಗಿಯೂ ಅವನಿಗೆ ಅದು ಸಿಗಲಿಲ್ಲ. ನಂತರ ರೈತ ಹತ್ತಿರದಲ್ಲಿ ಆಟವಾಡುತ್ತಿದ್ದ ಮಕ್ಕಳನ್ನು ಕರೆದು, ಮಕ್ಕಳೇ, ನನ್ನ ಗಡಿಯಾರ ಈ ಹೊಲದಲ್ಲಿ ಕಣ್ಮರೆಯಾಗಿದೆ. ನಾನು ಅದನ್ನು ನನ್ನ ಮನೆಯಲ್ಲಿ ತೀವ್ರವಾಗಿ ಹುಡುಕುತ್ತಿದ್ದೇನೆ. ನಿಮ್ಮಲ್ಲಿ ಯಾರು ನನಗೆ ಅದನ್ನು ಹುಡುಕಲು ಸಹಾಯ ಮಾಡುತ್ತೀರೋ ಅವರಿಗೆ ನಾನು ಬಹುಮಾನ ನೀಡುತ್ತೇನೆ. ಬಹುಮಾನದಿಂದ ಉತ್ಸುಕರಾಗಿ ಎಲ್ಲ ಮಕ್ಕಳು ಗಡಿಯಾರವನ್ನು ಹುಡುಕಲು ಹೊರಟರು. ಆದರೆ ಇಷ್ಟು ದೊಡ್ಡ ಹೊಲದಲ್ಲಿ ಅದನ್ನು ಕಂಡುಹಿಡಿಯುವುದು ತುಂಬ ಕಷ್ಟವಾಗಿತ್ತು. ಕೆಲವು ಗಂಟೆಗಳ ನಂತರ ಎಲ್ಲ ಮಕ್ಕಳು ಭರವಸೆಯನ್ನು ತ್ಯಜಿಸಿದರು. ರೈತ ಮನೆಗೆ ಹೋಗಲು ತಯಾರಿ ಮಾಡಿಕೊಳ್ಳುತ್ತಿದ್ದ. ಕೊನೆಗೆ ಒಂದು ಮಗು ರೈತನ ಬಳಿಗೆ ಬಂದು ಹೆಮ್ಮೆಯಿಂದ ಹೇಳಿತು, ಎಲ್ಲ ಮಕ್ಕಳು ಹೋಗಿದ್ದಾರೆ, ನಾನು ಅದನ್ನು ಕೆಲವು ಸಮಯ ಹುಡುಕುತ್ತೇನೆ. ರೈತ ಹೇಳಿದ, ಸರಿ, ನಾನು ಕೆಲವು ನಿಮಿಷಗಳ ನಂತರ ಹಿಂದಿರುಗುತ್ತೇನೆ. ರೈತ ಹಿಂದಿರುಗಿದಾಗ ಅವನು ಆ ಮಗುವಿನ ಕೈಯಲ್ಲಿ ಒಂದು ಗಡಿಯಾರವಿತ್ತು. ರೈತ ಆಶ್ಚರ್ಯಚಕಿತನಾಗಿ ಮಗುವನ್ನು ಕೇಳಿದನು, ನೀನು ಇಷ್ಟು ಬೇಗ ಗಡಿಯಾರವನ್ನು ಹೇಗೆ ಕಂಡುಹಿಡಿದೆ? ಮಗು ಉತ್ತರಿಸಿತು, ಎಲ್ಲರೂ ಹೊರಟು ಹೋದರು. ಈಗ ಇದು ತುಂಬ ಶಾಂತವಾಗಿತ್ತು. ನಾನು ನಿಧಾನವಾಗಿ ಹೊಲದಲ್ಲಿ ಸುತ್ತಾಡುತ್ತಾ ಶಬ್ದಗಳನ್ನು ಕೇಳುತ್ತಿದ್ದೆ. ಮೌನದಲ್ಲಿ ಧ್ವನಿ ಕೇಳಿದ ಕೂಡಲೇ ಗಡಿಯಾರ ಎಲ್ಲಿದೆ ಎಂಬುದು ನನಗೆ ತಿಳಿಯಿತು. ಸ್ನೇಹಿತರೆ, ಈ ಕಥೆ ಶಾಂತ ಮನಸ್ಸಿನ ಒಂದು ಉತ್ತಮ ಉದಾಹರಣೆ. ನಮ್ಮ ಮನಸ್ಸು ಶಾಂತವಾದಾಗ ಪ್ರತಿಯೊಂದು ಮುಖ್ಯ ಚಿಂತೆಯೂ ಮಾಯವಾಗುತ್ತದೆ ಮತ್ತು ಸುತ್ತಮುತ್ತಲಿನ ಶಬ್ದವೂ ಮಾಯವಾಗುತ್ತದೆ. ನಮ್ಮ ಮನಸ್ಸು ಸ್ವತಃವಾಗೇ ಶಾಂತವಾಗುತ್ತದೆ ಮತ್ತು ನಮಗೆ ಸರಿಯಾದ ದಿಕ್ಕನ್ನು ತೋರಿಸುತ್ತದೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಇಷ್ಟೇ. ಹೆಚ್ಚಿನ ಮಾಹಿತಿಯುತ ವಿಡಿಯೋಗಳೊಂದಿಗೆ ಶೀಘ್ರವೇ ನಿಮ್ಮನ್ನು ಭೇಟಿಯಾಗುತ್ತೇವೆ. ಧನ್ಯವಾದಗಳು.